ಭಗವದ್ಭಕ್ತರೇ, ಬನ್ನಂಜೆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋದೆವು. ಬ್ರಹ್ಮಕಲಶೋತ್ಸವ ಯಾವ ರೀತಿಯಾಗಿ ಜರಗಲಿಕ್ಕಿದೆ ಅಂತ ಗಮನಿಸ್ತಾ ಹೋದೆವು. ಈಗ ನಾವು ವಿಶೇಷವಾಗಿ ಗಮನಿಸಲಿಕ್ಕಿರುವಂಥದ್ದು ದೇವಸ್ಥಾನದ ಇತಿಹಾಸ. ಆಗಲೇ ಹೇಳ್ತಾ ಹೋದೆವು, ದೇವಸ್ಥಾನದ ಒಳಭಾಗಕ್ಕೆ ನೀವು ಬಂದಾಗ ನಿಮಗೆ ಯಾವುದೇ ಕಾರಣಕ್ಕೂ ಇದು ರಸ್ತೆ ಬದಿ, ರಾಜಮಾರ್ಗದ ಬದಿ ಇದೆ ಅಂತ ಹೇಳುವಂಥದ್ದು ತಿಳಿಬಡಿಯುವುದಿಲ್ಲ. ಯಾಕಂದರೆ ಅಷ್ಟು ನಿಶ್ಶಬ್ದವಾಗಿರುವಂಥ ಒಂದು ಪ್ರದೇಶ. ದೇವಸ್ಥಾನವನ್ನು ನೋಡ್ತಾ ಇದ್ದಾಗಲೇ ಶಿಲಾಮಯದ ಮೂಲಕವಾಗಿ ಹಳೆಯ ಶಿಲೆಗಳನ್ನು ಕೂಡ ಗಮನಿಸಲಿಕ್ಕೆ ಸಾಧ್ಯ ಆಗುವಂಥ ವಿಶಿಷ್ಟವಾಗಿರುವಂಥ ತಾಣ. ಹಾಗಾಗಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಮಗೆ ನೀಡಲಿಕ್ಕಿದ್ದಾರೆ. ಈ ದೇವಸ್ಥಾನ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಈ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವಂಥ ಮಧುಸೂದನ್ ಉಪಾಧ್ಯಾಯ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಭಾಳ ಹೆಮ್ಮೆ ಆಗ್ತಾ ಹೋಗ್ತದೆ ಕ್ಷೇತ್ರದೊಳಗೆ ಬರ್ತಾ ಇದ್ದಾಗಲೇ. ಯಾಕಂದರೆ ಹೊರಭಾಗಕ್ಕೆ ದೇವಸ್ಥಾನ ಗೋಚರ ಆಗದಿದ್ದರೂ ಕೂಡ ಒಳಭಾಗಕ್ಕೆ ಬಂದಾಗ ಇಲ್ಲಿಗೆ ಬರಲೇಬೇಕು ಅಂತ ಹೇಳುವಷ್ಟು ಮಟ್ಟಿಗೆ ಆಕರ್ಷಣೆ ಇರುವಂಥ ಒಂದು ಪ್ರದೇಶ ಕಾಣ್ತಾ ಹೋಗ್ತೇವೆ. ಈ ದೇವಸ್ಥಾನದ ಇತಿಹಾಸ, ದೇವಸ್ಥಾನದಲ್ಲಿರುವಂತಹ ದೇವರು, ದೈವಗಳು ಇರುವಂಥ ವಿಶೇಷವಾಗಿರುವಂಥ ಆ ಕ್ಷೇತ್ರಗಳ ಬಗ್ಗೆ, ಅದರೊಂದಿಗೆ ಇಲ್ಲಿ ನಡೆಯುವಂಥ ಪೂಜಾ ಕೈಂಕರ್ಯಗಳ ಬಗ್ಗೆ ಭಗವದ್ಭಕ್ತರಿಗೆ ಮಾಹಿತಿ. ಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಳ ತಯೋ ಸಂಸ್ಮರಣಾತ್ ನಿತ್ಯಂ ಸರ್ವತೋ ಜಯಮಂಗಳಂ. ಹರಶಂಭೋ ಮಹಾದೇವ ವಿಶ್ವೇಶ ಅಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ಪಾರ್ವತೀ ಸಹಿತ ಮಹಾಲಿಂಗೇಶ್ವರ ಸ್ವಾಮಿನಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ವಿಶೇಷವಾಗಿ ಬನ್ನಂಜೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಉಡುಪಿ ಜಿಲ್ಲೆಯ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಅಂತ. ಸುಮಾರು 8ರಿಂದ 9ನೇ ಶತಮಾನದಲ್ಲಿ ಖರ ಮತ್ತು ರಟ್ಟ ಅಂತ ಇಬ್ಬರು ಪ್ರಸಿದ್ಧ ಶಿವಭಕ್ತರು ಅವರ ಇಷ್ಟಾರ್ಥಕ್ಕೋಸ್ಕರವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳುವಂತಹ ನಿಮಗೆ ಶಾಸ್ತ್ರದಲ್ಲಿ ತೋರಿಬರ್ತದೆ. ವಿಶೇಷವಾಗಿ ಅಳುಪ ರಾಜವಂಶರು ಈ ದೇವಸ್ಥಾನವನ್ನು ಸುಮಾರು ಒಂದು 500 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳುವಂತಹ ವಿಚಾರವು ಕೂಡ ನಮಗೆ ಶಿಲಾಶಾಸನ ಇದೆ. ಆ ಶಾಸನದಲ್ಲಿ ತೋರಿ ಬರ್ತದೆ. ಪಾದೂರು ಗುರುರಾಜ ಭಟ್ರು ಅದರ ಇತಿಹಾಸಕಾರರು ಅವರು ಅದನ್ನು ವಿಮರ್ಶೆ ಮಾಡುವಾಗ ತೋರಿ ಬಂದಂಥ ಅದರಲ್ಲಿ ವಿಶೇಷವಾಗಿ ಅಳುಪ ರಾಜವಂಶರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳುವಂಥ ವಿಚಾರವು ತಿಳಿದು ಬರ್ತದೆ. ಇನ್ನು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಮುಂಚೆ ಹಿಂದಿನ ತಲೆಮಾರಿನ ಭಕ್ತರು ತಾಳೆಕುಡೆ ದೇವಸ್ಥಾನ ಅಂತ ಹೇಳಿ ಈ ಜಾಗಕ್ಕೆ ಕರೀತಾ ಇದ್ರು. ಮುಂಚಿನ ತಾಳೆಕುಡೆ ಅಂತ ಅದಕ್ಕೆ ವಿಶೇಷವಾಗಿ ಕಾರಣ ಏನಂತ ಹೇಳಿದರೆ, ಮುಂಚಿನ ಕಾಲದಲ್ಲಿ ಈ ಜಾಗದಲ್ಲಿ ಸುತ್ತ ಇದ್ದದ್ದು ತಾಳೆಯ ಮರ ಅಂತ ಹೇಳ್ತೇವೆ. ತಾಳೆಯ ಮರಗಳು ತುಂಬ ಈ ಜಾಗದಲ್ಲಿ ಬೆಳೀತಾ ಇದ್ದದ್ದು ಅಂತ. ಅದಕ್ಕೋಸ್ಕರವಾಗಿ ಈ ಜಾಗಕ್ಕೆ ತಾಳೆಕುಡೆ ಅಂತ ಹೇಳುವಂಥದ್ದು. ಕ್ರಮೇಣವಾಗಿ ಬನ್ನಂಜೆ ಅಂತ ಆಗಲಿಕ್ಕೆ ಕಾರಣ ವಿಶೇಷವಾಗಿ ಮಧ್ವಾಚಾರ್ಯರು ಶ್ರೀಕೃಷ್ಣನ ಪ್ರತಿಷ್ಠೆ ಆಗೋಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ 2 ಸಲ ಬಂದು ಹೋಗಿದ್ದಾರೆ ಅಂತ. ಒಂದು ಸಲ ಸಣ್ಣ ಮಗುವಿರುವಾಗ ಕೊಡವೂರಿನ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ತಂದೆ ತಾಯಿಯರೊಟ್ಟಿಗೆ ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗುವಾಗ ಉಡುಪಿ ಅನಂತೇಶ್ವರ ದೇವಸ್ಥಾನದಲ್ಲಿ ಸಿಗ್ತಾರೆ. ನೀನು ಹೇಗೆ ಬಂದು ಮಗು ಹತ್ರ ಕೇಳುವಾಗ, ನೀನು ಹೇಗೆ ಬಂದು ಅಂತ ಕೇಳುವಾಗ, 3 ವರ್ಷದ ಮಗು ಹತ್ರ ಕೇಳುವಾಗ ಕೊಡವೂರಿನ ಶಂಕರನಾರಾಯಣ ದೇವರು ನನಗೆ ಈ ಜಾಗ ಈ ಮುಂಚೆ ಇದ್ದದ್ದು ತಾಳೆಕುಡೆ ಅಂತ ಹೇಳಿದಾಗ, ತಾಳೆಕುಡೆ ದೇವಸ್ಥಾನದವರೆಗೆ ಶಂಕರನಾರಾಯಣದ ಸ್ವತಃ ದೇವರು ನನ್ನ ಬಿಟ್ಟು ಹೋದರು. ಇಲ್ಲಿಂದ ಮಹಾಲಿಂಗೇಶ್ವರ ದೇವರು ನನ್ನನ್ನು ಅನಂತೇಶ್ವರ ದೇವಸ್ಥಾನದವರೆಗೆ ಬಿಟ್ಟರು ಅಂತ ಹೇಳಿ ಸಣ್ಣ 3 ವರ್ಷದ ಮಗು ಇರುವಾಗ ಹೇಳ್ತಾರಂತೆ. ಇನ್ನೊಂದು 2ನೇ ಸಲವಾಗಿ ಕೃಷ್ಣನ ಮೂರ್ತಿಯಿಂದ ಮಲ್ಪೆಯಿಂದ ಮಠಕ್ಕೆ ತೆಗೆದುಕೊಂಡು ಹೋಗುವ ಹಾದಿಯಲ್ಲಿ ಬರುವಂಥ ದೇವಸ್ಥಾನ ಈ ದೇವಸ್ಥಾನ ಸಿಗ್ತದೆ. ವಿಶೇಷವಾಗಿ ಇಲ್ಲಿ ಮುಸ್ಸಂಜೆ ಹೊತ್ತಾಗಿರ್ತದೆ. ದೇವರನ್ನು ಈ ದೇವಾಲಯಕ್ಕೆ ತಂದು ಇಲ್ಲಿ ದೇವರನ್ನು ಒಂದು ದಿವಸ ಇಡ್ತಾರೆ. ಕೃಷ್ಣನ ಮೂರ್ತಿಯನ್ನು ಇಡ್ತಾರೆ. ಇಲ್ಲಿ ದೇವರಿಗೆ ಏನಾಗ್ತದೆ, ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಏನು ಸಿಗುವುದಿಲ್ಲ. ಅಂದರೆ ಬನ್ನಂಗಾಯಿ ಹೇಳ್ತೇವೆ. ಬನ್ನಂಗಾಯಿ ಹೇಳಿದರೆ ಈಚೆ ತೆಂಗಿನಕಾಯಿ ಅಲ್ಲ, ಆಚೆ ಎಳನೀರಲ್ಲ. ಅದನ್ನು ಈ ದೇವರಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಅಲ್ಲಿಂದ ಬನ್ನಂಜೆ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂತ ಹೇಳುವಂಥದ್ದು ಒಂದು ವಿಚಾರ. ಹಾಗಾಗಿ ಇವತ್ತಿಗೂ ಕೂಡ ಅದನ್ನು ಪುಷ್ಟೀಕರಿಸಲಿಕ್ಕೋಸ್ಕರವಾಗಿ ಪರ್ಯಾಯ ಮಹೋತ್ಸವ ಕೃಷ್ಣ ಮಠದಲ್ಲಿ 2 ವರ್ಷಕ್ಕೊಮ್ಮೆ ಅಷ್ಟಮಠದ ಪೂಜಾ ಪರ್ಯಾಯ ವ್ಯವಸ್ಥೆ ಉಂಟು. ಆ ವ್ಯವಸ್ಥೆ ಯಾರು ಪರ್ಯಾಯಕ್ಕೆ ಇನ್ನು 2 ವರ್ಷ ಬಿಟ್ಟು ಕೂತ್ಕೊಳ್ತಾರೆ, ಈಗ ಕೂತ್ಕೊಳ್ಳೋದು ಯಾರು, ಮೊನ್ನೆ ಶಿರೂರು ಸ್ವಾಮಿಗಳು ಕೂತ್ಕೊಂಡ್ರು. ಅದು ಪೂರ್ವಭಾವಿಯಾಗಿ ಮಧ್ವಾಚಾರ್ಯರು ಹೋದಂತಹ ಕ್ಷೇತ್ರಕ್ಕೆಲ್ಲ ಸಂದರ್ಶನ ಮಾಡಬೇಕು ಅಂತ ಪೂರ್ವಭಾವಿಯಾಗಿ ದೇವಸ್ಥಾನಕ್ಕೆಲ್ಲ ಬಂದು ದೇವರನ್ನು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮತ್ತೆ ಅಲ್ಲಿ ದೇವರನ್ನು ಪರ್ಯಾಯ ಮಹೋತ್ಸವವನ್ನು ಆಚರಿಸುವಂಥ ಸಂಪ್ರದಾಯ ಇವತ್ತಿಗೂ ಕೂಡ ನಡೀತಾ ಉಂಟು. ಹೌದು. ಹಾಗಾಗಿ ಸುಮಾರು 850 ವರ್ಷಗಳ ಇತಿಹಾಸ ಕೃಷ್ಣ ಮಠಕ್ಕಿರುವಂಥದ್ದು. ಸಾಧಾರಣ ಈ ದೇವಾಲಯಕ್ಕೆ ಇರುವಂಥದ್ದು 1200 ವರ್ಷ ಅಂತ. 1200 ವರ್ಷಗಳ ಹಿಂದೆ ಪ್ರತಿಷ್ಠೆ ಆದದ್ದು ಅಂತ. ಋಷಿ ಪ್ರತಿಷ್ಠೆ ಆದಂತಹ ದೇವಸ್ಥಾನ, ಉದ್ಭವ ಮೂರ್ತಿ ಅಲ್ಲ, ಪ್ರತಿಷ್ಠೆ, ಲಿಂಗ ಪ್ರತಿಷ್ಠೆ ಆದಂತಹ ದೇವಸ್ಥಾನ ಅಂತ ಹೇಳುವಂಥ ವಿಚಾರ. ವಿಶೇಷವಾಗಿ ಋಷಿಯ ಮೂಲಕವಾಗಿ ಪ್ರತಿಷ್ಠಾಪನೆ ಆಗೋ ಮೂಲಕವಾಗಿ ಮುಂದೆ ಮಧ್ವಾಚಾರ್ಯರು ವಿಶೇಷವಾಗಿ ಅವರ ಒಂದು ಭಕ್ತಿಗೆ, ಅವರ ಒಂದು ವಿಶೇಷವಾಗಿರುವಂಥ ತಪಸ್ಸಿಗೆ ದೇವರ ಒಂದು ಅನುಗ್ರಹ ಆಗಿರುವಂಥ ಕ್ಷೇತ್ರ ಹೌದು. ಯಾಕಂತ ಹೇಳಿದರೆ ಬನ್ನವು ಅನ್ನವಾಗಿರುವಂಥ ಆ ಬನ್ನಂಗಾಯಿ ಅಂತ ಹೇಳುವಂಥದ್ದು ಅನ್ನ ರೂಪವಾಗಿದ್ದು, ಅಲ್ಲಿಂದ ಬನ್ನಂಜೆ ಅಂತ ಹೇಳುವಂಥ ಮೂಲಕವಾಗಿ ಆ ಒಂದು ಹೆಸರಿನ ವಿಶೇಷವಾಗಿರುವಂಥ ಪ್ರಖ್ಯಾತಗೊಂಡಿರುವಂಥದ್ದು. ಆ ಮೂಲಕವಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ನೋಡಿ ಪ್ರತಿಯೊಂದು ಪರ್ಯಾಯದವರು ಇಲ್ಲಿ ಬರ್ತಾ ಹೋಗ್ತಾರೆ. ಇಲ್ಲಿ ಸ್ವಾಮೀಜಿಯವರು ಬರ್ತಾರೆ ಅಂತ ಹೇಳಿದರೆ ನಿಮಗೆ ತಿಳಿಬೋದು.
ಈ ಕ್ಷೇತ್ರದೆಷ್ಟು ಪ್ರಾಚೀನ, ಈ ಕ್ಷೇತ್ರದೆಷ್ಟು ಒಂದು ಪ್ರಸಿದ್ಧಿ ಕಾರಣಿಕ ಅಂತ ಹೇಳುವಂಥ. ಹಾಗಾಗಿ ಈ ದೇವಸ್ಥಾನದಲ್ಲಿರುವಂಥ ದೇವರುಗಳು ದೈವಗಳ ಎಲ್ಲ ರೀತಿಯಾಗಿರುವಂಥ ಪರಿಚಯದೊಟ್ಟೊಟ್ಟಿಗೆ ಇಲ್ಲಿ ನಡೆಯುವಂಥ ಅವರಿಗೆ ಪರ್ವ ಸೇವೆಗಳು. ವಿಶೇಷವಾಗಿ ಮಹಾಲಿಂಗೇಶ್ವರ ದೇವರು ಪ್ರಧಾನ ದೇವರಾಗಿ ಇಲ್ಲಿ ಉಪದೇವತೆಗಳೇ ಆಗಿ ಮಹಾಗಣಪತಿ ಮತ್ತು ಅನ್ನಪೂರ್ಣೇಶ್ವರಿ ದೇವಿ ಅಂತ ಹೇಳಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಇನ್ನು ಪರಿವಾರ ದೇವತೆಗಳಿಂದಾಗಿ ನಾಗದೇವರು ಮತ್ತು ಪರಿವಾರ ದೇವತೆಗಳಾಗಿ ರಕ್ತೇಶ್ವರಿ, ಬೊಬ್ಬರಿಯ ಮತ್ತು ನಂದಿಗೋಣ, ಕ್ಷೇತ್ರಪಾಲ ಅಂತ ಹೇಳಿ ಇಷ್ಟು 4 ಪರಿವಾರ ದೇವತೆಗಳಾಗಿ ಈ ಕ್ಷೇತ್ರದಲ್ಲಿ ಸಾನ್ನಿಧ್ಯದಲ್ಲಿ ದೈವಗಳಾಗಿ ಸಾನ್ನಿಧ್ಯದಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಮಹಾಲಿಂಗೇಶ್ವರ ದೇವರಿಗೆ ತ್ರಿಸಂಧ್ಯಾಕಾಲ ಪೂಜೆ ನಡೀತದೆ. ಬೆಳಿಗ್ಗೆ ನಿರ್ಮಾಲ್ಯ ವಿಸರ್ಜನೆಯಿಂದ ಹಿಡಿದು ರಾತ್ರಿಯವರೆಗೆ ಮಹಾಪೂಜೆಯವರೆಗೆ. ಬೆಳಿಗ್ಗೆ 7 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ ಪೂಜೆ ಆಗ್ತದೆ. ಮಧ್ಯಾಹ್ನದ ಮಹಾಪೂಜೆ 12 ಗಂಟೆಗೆ ಆಗ್ತದೆ. ಇನ್ನು ಸಾಯಂಕಾಲ 7:30ಕ್ಕೆ ಮಹಾಪೂಜೆ, ರಾತ್ರಿಯ ಪೂಜೆಗಳು ತ್ರಿಕಾಲ ಪೂಜೆ ನಡೀತಾ ಉಂಟು. ವಿಶೇಷವಾಗಿ ಇನ್ನು ಗಣಪತಿ ಮತ್ತು ದೇವರಿಗೂ ಕೂಡ ಗಣೇಶ ಚತುರ್ಥಿಯ ಪರ್ವಕಾಲದಲ್ಲಿ ಗಣಪತಿ ದೇವರ ಸನ್ನಿಧಾನದಲ್ಲಿ 12 ಕಾಯಿ, 12 ನಾಳಿಗೆಯರ ಗಣಯಾಗ ಮತ್ತು ರಂಗಪೂಜೆ, ದೀಪಾರಾಧನೆ ಮಹೋತ್ಸವಗಳು ಚತುರ್ಥಿಯ ಪರ್ವಕಾಲದಲ್ಲಿ ನಡೀತದೆ. ಇನ್ನು ಅನ್ನಪೂರ್ಣೇಶ್ವರಿ ದೇವಿ ಸನ್ನಿಧಾನದಲ್ಲಿ ಪ್ರತಿ ನವರಾತ್ರಿಯ ಎರಡನೇ ದಿವಸ ಚಂಡಿಕಾ ಹೋಮ, ತಾಯಿಯ ಸನ್ನಿಧಾನದಲ್ಲಿ ಚಂಡಿಕಾ ಹೋಮ ನಡೀತದೆ. ಇನ್ನು ಪ್ರತಿ ತಿಂಗಳು ಹೇಳುವುದಾದರೆ ಗಣಪತಿಯ ಸನ್ನಿಧಾನದಲ್ಲಿ 3 ದಿವಸ ಚೌತಿ, ಹುಣ್ಣಿಮೆ ಮತ್ತು ಸಂಕಷ್ಟಿ 3 ದಿವಸ ಗಣಹೋಮಗಳು ಆಗ್ತದೆ ವಿಶೇಷವಾಗಿ. ಇನ್ನು ದೇವಿಯ ಸನ್ನಿಧಾನದಲ್ಲಿ ಶುಕ್ಲ ಪಕ್ಷದ ಒಂದು ಶುಕ್ರವಾರ ದುರ್ಗಾ ಪೂಜೆ ಅಂತ ಹೇಳಿ ತಾಯಿಯ ಸನ್ನಿಧಾನದಲ್ಲಿ ಪ್ರತಿ ತಿಂಗಳು ಆಗುವಂಥ ವಿಚಾರಗಳು. ಇನ್ನು ದೇವರಿಗೆ ಆಗುವಾಗ ಸಂಕ್ರಮಣ, ಪ್ರತಿ ಸಂಕ್ರಮಣದಂದು ದೇವರಿಗೆ ನವಕಲಶಾಭಿಷೇಕ ವಿಶೇಷವಾಗಿ ನಡೀತದೆ. ಇನ್ನು ಪರಿವಾರ ದೈವಗಳಿಗೆ ಸಂಕ್ರಮಣ ಪೂಜೆ ಅಂತ ಹೇಳುವಂಥದ್ದು ಇದಿಷ್ಟು ತಿಂಗಳಿಗೆ ಆಗುವಂತಹ ಕಾರ್ಯಕ್ರಮಗಳು. ಇನ್ನು ವಾರ್ಷಿಕವಾಗಿ ಮಾಡುವಂಥ ಕಾರ್ಯಕ್ರಮಗಳಂತ ಹೇಳಿದರೆ ಶಿವರಾತ್ರಿಯ ದಿವಸದಂದು ಇಲ್ಲಿ ರಥೋತ್ಸವ, ಹೌದು, ವರ್ಷಾವಧಿ ಜಾತ್ರೆ ಅಂತ ಹೇಳ್ತೇವೆ. ರಥೋತ್ಸವಗಳು ಶಿವರಾತ್ರಿಯ ದಿವಸ 3 ದಿವಸಗಳ ಕಾಲ ಶಿವರಾತ್ರಿ ಆಚರಣೆ ನಮ್ಮಲ್ಲಿ. ಸುರುವಿನ ದಿವಸ ಉಗ್ರಾಣ ಮುಹೂರ್ತವನ್ನು ಮಾಡಿಕೊಂಡು ಗಣಯಾಗವನ್ನು ಮಾಡಿಕೊಂಡು ದೇವರಿಗೆ ವಿಶೇಷ ಪೂಜೆಗಳನ್ನು ಅರ್ಪಿಸಿಕೊಂಡು ಸಾಯಂಕಾಲ ದೀಪಾರಾಧನೆ, ರಂಗಪೂಜೆ, ಮಹೋತ್ಸವಗಳೆಲ್ಲ ಆಗ್ತದೆ. ಇನ್ನು ಮರುದಿವಸ ಶಿವರಾತ್ರಿಯಂದು ದೇವರಿಗೆ ನೈರ್ಮಾಲ್ಯ ವಿಸರ್ಜನಾದಿ ಉಷಕಾಲ ಪೂಜೆಗಳನ್ನು ಮುಗಿಸಿಕೊಂಡು ಶತರುದ್ರಾಭಿಷೇಕ, ಗೊಂಡಾಭಿಷೇಕ, ಇನ್ನು ಪ್ರಧಾನ ಕಲಶಾಭಿಷೇಕಗಳು ಅದು ಮಧ್ಯಾಹ್ನದವರೆಗೆ ನಡೆದು ಮಧ್ಯಾಹ್ನ ಮಹಾಪೂಜೆ, ಸಹಸ್ರನಾಮಾರ್ಚನೆ ಎಲ್ಲ ನಡೆಸಿಕೊಂಡು ಮಧ್ಯಾಹ್ನದ ಮಹಾಪೂಜೆಯೊಂದಿಗೆ ಮಧ್ಯಾಹ್ನದ ಕಾರ್ಯಕ್ರಮ ಹೋಗ್ತದೆ. ಇನ್ನು ಸಾಯಂಕಾಲ ನಿತ್ಯ ಪೂಜೆಗಳು ಮುಗಿಸಿಕೊಂಡು ಮತ್ತೆ ರಾತ್ರಿಗೆ 7:30 ಸರಿಯಾಗಿ ಉತ್ಸವ ಬಲಿ ಅಂತ ದೇವರನ್ನು ಅಟ್ಟೆಯನ್ನು ಕಟ್ಟಿಕೊಂಡು ದೇವರನ್ನು ಉತ್ಸವ ಬಲಿ ಅಂತ ಹೇಳುವಂಥ ವಿಚಾರ ಉಂಟು. ದೇವರ ಉತ್ಸವ ಬಲಿ ಆದ ನಂತರ ರಥೋತ್ಸವಗಳು ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ವಿಶೇಷವಾಗಿ ಓಲಗ ಮಂಟಪ ಪೂಜೆ ಅಂತ ಪೂಜೆಯನ್ನು ಮಾಡಿಸಿಕೊಂಡು ದೇವರನ್ನು ಒಳಗೆ ಕರ್ಕೊಂಡು ಬಂದು ಮತ್ತೆ ಪುನಃ ರಾತ್ರಿಗೆ ರಂಗಪೂಜೆ, ಮಹಾರಂಗ ಪೂಜೆ ರಾತ್ರಿ ಹೊತ್ತಿಗೆ ಆಗ್ತದೆ. ಅದಾದ ನಂತರ ಭೂತಬಲಿ ಅಂತ ಹೇಳುವಂಥ ವಿಚಾರ. ಇದಿಷ್ಟು ಒಂದು ದಿವಸ ಶಿವರಾತ್ರಿಯ ಪರ್ವಕಾಲದಂದು ನಡೀತದೆ. ಇನ್ನು ಶಿವರಾತ್ರಿಯಂದು ಜಾಗರಣೆ ಇದ್ದದರಿಂದ, ಉಪವಾಸ ಇದ್ದದರಿಂದ ಆ ದಿವಸ ಅನ್ನದಾನ ಇಲ್ಲ, ಫಲಾಹಾರ ವ್ಯವಸ್ಥೆ, ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೆ ಫಲಾಹಾರ ವ್ಯವಸ್ಥೆ ಉಂಟು. ಸಾಧಾರಣ ಒಂದು 7,000-8,000 ಜನ ಬಂಧು ಭಕ್ತರು ಫಲಾಹಾರ ಸ್ವೀಕರಿಸಿಕೊಂಡು ಹೋಗ್ತಾರೆ. ಇನ್ನು ಮರುದಿವಸ ಅದರ ಉತ್ಸವ ಜಾತ್ರೆಯ ಪ್ರಯುಕ್ತ ಮರುದಿವಸ ಅನ್ನ ಸಂತರ್ಪಣೆ ಇರ್ತದೆ. ಅದು ಮರುದಿವಸ ಬೆಳಗಿನ ಪೂಜೆಯನ್ನು ಮುಗಿಸಿಕೊಂಡು ತುಲಾಭಾರ ಸೇವೆ ಇದ್ದರೆ ತುಲಾಭಾರ ಸೇವೆಗಳು ನಡೀತದೆ. ನಂತರ ಪಲ್ಲ ಪೂಜೆಯಾಗಿ ಸುಮಾರು ಒಂದು 6,000ದಿಂದ 7,000 ಜನ ಮಧ್ಯಾಹ್ನ ಶಿವರಾತ್ರಿಯ ಅನ್ನಪ್ರಸಾದ ವಿಶೇಷವಾಗಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೀತದೆ. ಹೌದು, ಇದಿಷ್ಟು ವಾರ್ಷಿಕವಾಗಿ ನಡೆಯುವಂತಹ ದೇವಳದಲ್ಲಿ ನಡೆಯುವಂಥ ಸೇವಾಗಳು. ಇನ್ನು ಕಾರ್ತೀಕ ಮಾಸದ ಪರ್ವಕಾಲ ಅಂತ, ವಿಶೇಷವಾಗಿ ರುದ್ರದೇವರಿಗೆ ಕಾರ್ತೀಕ ಮಾಸ ವಿಶೇಷ ಅಂತ. ಆ ಪರ್ವಕಾಲದಲ್ಲಿ ಸುರುವಿನ ಸೋಮವಾರ, ಕಾರ್ತೀಕ ಮಾಸದ ಮೊದಲ ಸೋಮವಾರ ಅಂತ, ಅದು ರುದ್ರಯಾಗ ಅಂತ ಹೇಳಿ ಸುಮಾರು 7-8 ವರ್ಷಗಳಿಂದ ನಡೀತಾ ಉಂಟು. ರುದ್ರಯಾಗ ಅಂತ ಮಾಡ್ತಾ ಇದ್ದೇವೆ. ಇನ್ನು ಕಾರ್ತೀಕ ಮಾಸದ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ ಅಂತ ಕಡೆಗೆ ದೀಪೋತ್ಸವ ಅಂತ ಹೇಳುವಂಥ ಆಚರಣೆಗಳು, ರಂಗಪೂಜೆ, ಸಣ್ಣ ರಂಗಪೂಜೆ ಮಾಡಿಕೊಂಡು ಮತ್ತು ಉತ್ಸವ ಬಲಿ ಅಂತ ಮಾಡಿಕೊಂಡು ದೀಪೋತ್ಸವ ಆಚರಣೆ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಈ 2 ಕಾರ್ಯಕ್ರಮಗಳು ನಿರಂತರವಾಗಿ ಈಗ ನಡೀತಾ ಉಂಟು. ಭಗವದ್ಭಕ್ತರು ಎಲ್ಲರಿಗೂ ಕೂಡ ವಿಶೇಷವಾಗಿ, ಯಾಕಂತ ಹೇಳಿದರೆ ಅದೆಷ್ಟು ವರ್ಷಗಳಿಂದ ಅರ್ಚಕರಾಗಿ ದೇವರ ಸೇವೆ ಮಾಡ್ತಾ ಇದ್ದೇವೆ. ಭಗವದ್ಭಕ್ತರು ಏನನ್ನು ಬೇಡಿದಾಗ ದೇವರು ವಿಶೇಷವಾಗಿ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳುವಂಥ ಪ್ರತೀತಿ ಇಲ್ಲಿದೆ. ಖಂಡಿತ. ವಿಶೇಷವಾಗಿ ರುದ್ರದೇವರನ್ನು ಆರಾಧನೆ ಮಾಡೋದ್ರಿಂದ ಸರ್ವ ಸಂಪತ್ ಪ್ರದಾಯಕ ಅಂತ ಹೇಳಿ ವಿಶೇಷದಲ್ಲಿ ಶಾಸ್ತ್ರದಲ್ಲೇ ಹೇಳ್ತಾರೆ. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅಥವಾ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೂ ಕೂಡ ಅದನ್ನೆಲ್ಲ ಮಹಾರುದ್ರದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿತ್ತು ಅಂತಾದರೆ, ದೇವರ ಆ ಮೂಲಗಂಧವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿತ್ತು ಅಂತಾದರೆ ವಿಶೇಷವಾಗಿ ದೇವರು ಅದಕ್ಕೆ ಅನುಗ್ರಹ ಮಾಡಿದ್ದಾನೆ ಅಂತ ಹೇಳುವಂಥ ತುಂಬ ಉದಾಹರಣೆಗಳು ತುಂಬ ಕೊಡಿದ್ದ. ಯಾಕೆಂತ ಹೇಳಿದರೆ ಕೆಲವೊಂದು ವಿಶೇಷವಾಗಿ ಮಣಿಪಾಲ ಆಸ್ಪತ್ರೆಗೆ ತುಂಬ ಸೀರಿಯಸ್ ಅಂತ ಹೇಳಿ ಕಂಡೀಷನಲ್ಲಿ ಬಂದವರೆಲ್ಲ ಕೂಡ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ದೇವರ ಮೂಲಗಂಧವನ್ನು ತೆಗೆದುಕೊಂಡು ಹೋಗಿ ಮೃತ್ಯುಂಜಯ ಜಪ ಅಂತ ಹೇಳುವಂಥ ಒಂದು ಸಂಕಲ್ಪ ವಿಶೇಷ ಪೂಜೆ ಉಂಟು. ಅದನ್ನು ಮಾಡಿಸಿದ್ರಿಂದ ತುಂಬ ಜನ ಆರೋಗ್ಯವಂತರಾಗಿ ದೇವರ ಸನ್ನಿಧಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗಿದ್ದಾರೆ ಅಂತ ತುಂಬ ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಆಗಿದೆ ಅಂತ. ವೈದ್ಯರಿಗೆ ಆಗಾದರೂ ಕೂಡ ಭಗವಂತನಿಗೆ ಆಗ್ತದೆ ಅಂತ ಹೇಳುವಂಥದ್ದು ನಮಗೆ ತಿಳಿದಿರುವಂಥದ್ದು ಅಂತಹ ಒಂದು ಕ್ಷೇತ್ರದಲ್ಲಿ. ಯಾಕಂದರೆ ಇಲ್ಲೇ ಹತ್ತಿರದಲ್ಲಿ ಮಣಿಪಾಲ ಆಸ್ಪತ್ರೆಗಳಿರುವಂಥದ್ದು. ಹಾಗಾಗಿ ರೋಗಿಗಳು ಸಾಧ್ಯ ಇಲ್ಲ ಆಯಿತು ಅಂತ ಹೇಳಿದಾಗ ಭಗವಂತ ಅವರನ್ನು
ಎಚ್ಚರಿಸುವ ಮೂಲಕವಾಗಿ ಅವರನ್ನು ಜೀವಂತವಾಗಿ ಇಟ್ಟಿರುವಂಥ ಉದಾಹರಣೆಗಳು ಅಂದರೆ ಅವರಿಗೆ ಮರುಜನ್ಮವನ್ನು ನೀಡಿರುವಂಥ ಕ್ಷಣಗಳನ್ನು ಗಮನಿಸ್ಬೋದು. ಅದಕ್ಕೆ ಇರುವಂಥ ವಿಶೇಷವಾಗಿರುವಂಥ ಪೂಜೆಗಳಿದೆ. ಆ ಪೂಜೆಗಳನ್ನು ಭರಿಸುವ ಮೂಲಕವಾಗಿ ಆ ಸೇವೆಯನ್ನು ಕೊಡುವ ಮೂಲಕವಾಗಿ ದೇವರ ಅನುಗ್ರಹವನ್ನು ಪಡ್ಕೊಳ್ಬೋದು ಅಂತ ಹೇಳುವಂಥದ್ದು ಪ್ರಧಾನ ಅರ್ಚಕರು ತಿಳಿಸ್ತಾ ಹೋದರು. ಭಾಳ ಸಂತೋಷ ಆಯಿತು ಮಧುಸೂದನ್ ಅವರೇ. ಭಾಳ ಸಂತೋಷವಾಗಿರುವಂಥ ಕ್ಷಣಗಳು, ದೇವಸ್ಥಾನ ಇತಿಹಾಸವೇ ರೋಮಾಂಚನಗೊಳ್ಳುವಂತಹ ಕ್ಷಣಗಳು. ಯಾಕಂದರೆ ಪ್ರತಿಯೊಂದು ಕ್ಷಣಗಳಲ್ಲೂ ಕೂಡ ವಿಶಿಷ್ಟತೆ ಮತ್ತು ಸತ್ಯಾಸತ್ಯತೆಗಳು ಇರುವಂಥದ್ದು. ಹಾಗಾಗಿ ಎಲ್ಲವನ್ನೂ ತಿಳಿಸಿದ್ದಕ್ಕಾಗಿ ವಂದನೆಗಳು.